ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಮೇ 2024 ರಂದು ಚಿತ್ತಾಪುರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ. 64/2024 ಅಂತ ಕಳ್ಳತನ ಪ್ರಕರಣ. ಇದರಲ್ಲಿ ಈಗಾಗಲೇ ನಾವು 2 ಆರೋಪಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿದ್ವಿ. ಆ ಕೇಸಲ್ಲಿ ಒಬ್ಬ ಆರೋಪಿತ ನೇಮು ಶೇಖ್ ಪಾಷಾ ಅಂತ 3ನೇ ಆರೋಪಿ ಆಗಿದ್ದ. ಬಟ್ ಅವರು ನಮಗೆ ಸಿಗಲಿಲ್ಲ. ಆವಾಗ ಕಳೆದ 11 ಮಂತ್ಸಿಂದ ಅವರು ಕಂಟಿನ್ಯೂಸ್ ಆಗಿ ಅಬ್ಸ್ಕಾಂಡಿಂಗ್ ಇದ್ದಿದ್ರು. This video is sponsored by Mahalakshmi Jewelers, Mannoor Multi-Speciality Hospital, KBN University, Imran Silk House, Bharat Chicken Center, Al Sharai Group of Institutions, Hotel Moria and Banquets, and by Ideal Vidji. ಅವರು ಪತ್ತೆ ಹಚ್ಚಲಿಕ್ಕೆ ತಂಡಗಳೆಲ್ಲ ರಚನೆ ಮಾಡಿದ್ವಿ, ಬಟ್ ಇನಿಷಿಯಲ್ ಆಗಿ ಸಿಗಲಿಲ್ಲ. ಈಗ ಮತ್ತೆ ಹೊಸದಾಗಿ ಒಂದು ತಂಡವನ್ನು ರಚನೆ ಮಾಡಿ ನಾವು ಅವನ್ನೇ ವಶಪಡಿಸಿಕೊಳ್ಳಕ್ಕೆ ಆದೇಶ ನೀಡಿದ ಮೇರೆಗೆ ಈ DYSP ಶಾಬಾ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು CPI ಚಿತ್ತಾಪುರ್ ಮತ್ತು PSI ಚಿತ್ತಾಪುರ್ ಮತ್ತು ಅವರ ಇನ್ನೊಬ್ಬರು PSI ಆಗಿರುವ ಚಂದ್ರಮುಖ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಬಸವರಾಜ್ HC, ದತ್ತಾತ್ರೇಯ PC, ಸವಿಕುಮಾರ್ PC, ರವಿಕುಮಾರ್ PC, ಮಂಜುನಾಥ್ PC, ಈರೇಶ್, ಸಿದ್ದರಾಮೇಶ್ ಇವರೆಲ್ಲ ಒಂದು ತಂಡವಾಗಿ ಅವನ್ನೇ ಆರೋಪಿಯನ್ನು ಹುಡುಕ್ಲಿಕ್ಕೆ ಎಲ್ಲ ಕಡೆ ಓಡಾಡಿದರು. ಮೇನ್ ಈ ಆರೋಪಿ ಯಾರಿದ್ದಾರೋ ಅಂದರೆ ಇವರು ಒಂದು ಟ್ರೈನ್ ಅಫೆಂಡರ್ ಆಗಿದ್ದಾನೆ. ಸತತವಾಗಿ ಇವನ್ನೆಲ್ಲ ಟಾರ್ಗೆಟ್ ಮಾಡಿರುವುದು ಎಲ್ಲ ಟ್ರೈನಲ್ಲಿ ಒಂದು ಕಡೆಯಿಂದ ಟ್ರೈನ್ ಹತ್ಕೊಂಡು ಇನ್ನೊಂದು ಕಡೆ ಹೋಗುವ ಟೈಮಲ್ಲಿ ಇವನು ಕಳ್ಳತನ ಮಾಡ್ತಾ ಇರ್ತಾನೆ. ಸೊ ಅವನಿಗೋಸ್ಕರ ನಾವು ಎಲ್ಲ ರೈಲ್ವೆ ಸ್ಟೇಷನ್ಸಲ್ಲಿ ಸರ್ಪ್ರೈಸ್ ಆಗಿ ಚೆಕ್ ಮಾಡ್ತಾ ಇದ್ದಾಗ 10th May 2025 ರಂದು ಅವರು ಈ ವಾಡಿ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದು ನಮ್ಮ ಪೊಲೀಸ್ ಅವ್ರಿಗೆ ಕಂಡಿದ್ದಾರೆ. ಇಮಿಡಿಯೇಟಾಗಿ ಅವರು ವಶಪಡಿಸಿಕೊಂಡು ಅವ್ರನ್ನ ಏನು ಈ ಚಿತ್ತಾಪುರ ಹಳೆ ಪ್ರಕರಣ 64/2024 ಪ್ರಕರಣದಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರು ಇನ್ನೊಂದು 3 ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ. ಅದರಲ್ಲಿ 3 ಪ್ರಕರಣಗಳಲ್ಲಿ 12/2025 ಮತ್ತು 16/2025 ಬಾಗೋಡಿಯಲ್ಲಿ ಅವರು ಮನೆ ಕಳ್ಳತನ ಮಾಡಿರುವುದು ಮತ್ತು 28/2025 ಚಿತ್ತಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಅಜ್ಜಿ ಕಡೆ ಅವರ ಕೊರಳಲ್ಲಿ ಇರುವಂತಹ ಚೈನನ್ನು ಕಳ್ಳತನ ಮಾಡ್ಕೊಂಡು ಹೋಗಿರುವುದು. ಒಟ್ಟು ಬೇರೆ 3 ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ನಮ್ಮ ವಿಚಾರಣೆ ಸಮಯದಲ್ಲಿ ಕಂಡು ಬಂದಿದೆ. ಆ 3 ಪ್ರಕರಣಗಳಲ್ಲಿ ಈ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಮತ್ತು ಈ 3 ಪ್ರಕರಣಗಳಲ್ಲಿ ಸೇರಿ ಒಟ್ಟು 42 ಗ್ರಾಮ್ ಗೋಲ್ಡು, 100 ಗ್ರಾಮ್ ಸಿಲ್ವರು ಮತ್ತು 10,400 rupees ಕ್ಯಾಶನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಈಗ ಇವರು ಪೂರ್ತಿ ಡೀಟೇಲ್ಸ್ ನೋಡಿದರೆ ಇವರ ಹೆಸರು ಶೇಖ್ ಪಾಷಾ ಅಂತ, 28 ವರ್ಷ. ಇವರು ನೇಟಿವ್ ವಾಡಿ ಇದ್ದಾನೆ, ಬಟ್ ಅವರು ಇರುವುದೆಲ್ಲ ಸೋಲಾಪುರ್, ಪುಣೆ. ಮತ್ತು ಇವರು ಕೆಲಸ ಮಾಡುವುದಿಲ್ಲ. ಬಟ್ ಈ ಹಿಂದೆ ಇವ್ರ ಮೇಲೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಇವ್ರದ್ದು ಏನಂದರೆ ಟ್ರೈನ್ ಅಫೆಂಡರ್. ಟ್ರೈನ್ ಮೂವ್ ಆಗ್ತಿದ್ದಾಗ ಟ್ರೈನ್ ಒಳಗಡೆ ಕಳ್ಳತನ ಮಾಡೋದು, ಪಿಕ್ ಪಾಕೆಟಿಂಗ್ ಮಾಡೋದು, ಇಂಥದ್ದು ಇವರದು ಮೇಯ್ನ್ ವೃತ್ತಿ. ತದನಂತರ ರೈಲ್ವೆ ಟ್ರೈನ್ ಅಲ್ಲಿ ಕಳ್ಳತನ ಜೊತೆ ಇವರು ಮನೆ ಕಳ್ಳತನ ಮತ್ತು ಚೈನ್ ಸ್ನ್ಯಾಚಿಂಗ್ ಇದನ್ನು ಅವರು ಈ ಇತ್ತೀಚಿನ ದಿನಗಳಲ್ಲಿ ಶುರು ಮಾಡಿದರು. ನಮ್ಮ ಚಿತ್ತಾಪುರಲ್ಲಿ 3 ಪ್ರಕರಣಗಳು, 2 ಮನೆ ಕಳ್ಳತನ, 1 ಬಸ್ ಸ್ಟ್ಯಾಂಡಲ್ಲಿ ಕೊರಳಲ್ಲಿರುವ ಚೈನ್ ಸ್ನ್ಯಾಚಿಂಗ್, 3 ಕೇಸಸ್ಸು ಇವರು ಭಾಗಿಯಾಗಿರೋದು ಕಂಡು ಬಂದಿದೆ. ಇವರ ಮೇಲೆ ವಾಡಿ ಪೊಲೀಸ್ ಠಾಣೆಯಲ್ಲಿ ಅಫ್ಜಲ್ಪುರು, ಯಾದಗಿರಿ, ಚಿತ್ತಾಪುರು ಮತ್ತು ರೈಲ್ವೆ ಇಲಾಖೆಯಲ್ಲಿ ಸೇರಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ ಮತ್ತು ಇವರು ಆ ಪ್ರಕರಣಗಳನ್ನು ಅರೆಸ್ಟ್ ಆಗಿದ್ದಾರೆ. ಸೊ ಇವ್ರನ್ನೆಲ್ಲ ಇಷ್ಟು 11 ಮಂತ್ಸಿಂದ ಇವರು ಅಬ್ಸ್ಕಾಂಡಿಂಗ್ ಆಗಿದ್ದವ್ರನ್ನು ನಾವು ಪತ್ತೆ ಮಾಡಿ ಅವ್ರ ಕಡೆ 3 ಕೇಸಸ್ ಡಿಟೆಕ್ಟ್ ಮಾಡಿದ ಎಂಟೈರ್ DYSP ಶಾಬಾ ಸಬ್ ಡಿವಿಷನ್ ಟೀಮು ಮತ್ತು ಚಿತ್ತಾಪುರ ಸರ್ಕಿಲ್ ಟೀಮು ಮತ್ತು ಚಿತ್ತಾಪುರ ಪೊಲೀಸ್ ಠಾಣೆ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇತ್ತೀಚಿನ ಮುಂಚೆ ಪ್ರೊಫೆಷ್ನಲ್ ಬರೀ ಟ್ರೈನಲ್ಲಿ ಮಾತ್ರ ಕಳ್ಳತನ ಮಾಡ್ತಿದ್ರು. ಟ್ರೈನಲ್ಲಿನೂ ಹೆಚ್ಚಿಗೆ ಪಿಕೆಟಿಂಗ್ ಎಲ್ಲ ಮಾಡ್ತಿದ್ದಾರೆ, ಸಿಬ್ಬಂದಿ ಎಲ್ಲ ಡಿಪ್ಲಾಯ್ ಮಾಡೋದು. ಸೊ ಅವರು ಅದು ಸರಿಯಾಗಿ ಫುಲ್ ಫ್ಲೆಜ್ ಜೊತೆ ಇದನ್ನು ಜೊತೆಲಿ ಪ್ಯಾರಲ್ ಆಗಿ ಇದನ್ನು ಮಾಡ್ತಾ ಬರ್ತಾ ಇದ್ದಾನೆ. 1 ಮ್ಯಾನ್ ಶೇಖ್ ಪಾಷಾ ಅಂತ 4,40,000 ಎಲ್ಲ ಆಗಿದೆ. ಬಟ್ ಏನಂದರೆ ಇವನು ಸಿಗೋದು ಭಾಳ ಕಷ್ಟ. ಅದೇ ಈಗ ಇವನು ಓಡಾಡೋದೆಲ್ಲ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲ ಅದನ್ನೇ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಬಟ್
10th ರೆಗ್ಯುಲರ್ ಆಗಿ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಕಳ್ಳತನ ರಿಲೇಟೆಡ್ ಎಲ್ಲ ಪಿಕೆಟಿಂಗ್ ಎಲ್ಲ ಆಗ್ತಿದ್ದಾಗ ಕ್ರೈಮ್ ಟೀಮು ರೈಲ್ವೆ ಸ್ಟೇಷನಲ್ಲಿ ವಾಚ್ ಮಾಡ್ತಾ ಇದ್ದಾಗ ಇವರು ಓಡಾಡ್ತಾ ಇರುವುದು ಅವರು ಕಂಡು ಬಂದಿದ್ರು. ಇಮಿಡಿಯೇಟಾಗಿ ಇವರು ನಮಗೆ ಅರೆಸ್ಟ್, ಬೇರೆ ಪ್ರಕರಣದಲ್ಲಿ ಇವನು ಆರೋಪಿ ಆಗಿದ್ದಾನೆ, ಇವನು ನಮಗೆ ಬೇಕಾಗುತ್ತೆ ಅಂತ ಅವ್ರನ್ನ ವಶಕ್ಕೆ ಪಡಿಸ್ಕೊಂಡು ಹಳೆ ಕೇಸಲ್ಲಿ ವಿಚಾರಣೆ ಮಾಡ್ತಿದ್ದಾಗ ಇವು ಹೊಸ ಪ್ರಕರಣಗಳು ನಮ್ಮ ಬೆಳಕಿಗೆ ಬಂದಿವೆ. ಈ ಕಳ್ತನ ಮಾಡಿದ್ರೆ ಒಬ್ಬನೇ ಮಾಡಿದ್ದಾನೆ, ಮತ್ತು ಬೇರೆ ಕಡೆ ಏನಾದರೂ ಕೇಸಸ್ಸು ಏನಾದರೂ ಭಾಗಿಯಾದ್ರೆ ತಿಳ್ಕೊಬೇಕಾಗುತ್ತೆ. ನಮ್ದಂತೂ ಅದು ಎಂಟೈರ್ ರಿಕವರಿ ಆಗಿದೆ ಮತ್ತು ಒಬ್ಬನೇ ಆರೋಪಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಜಂಕ್ಷನ್ ಎಲ್ಲ ಟ್ರೈನ್ ಬರೋದು ವೇಟ್ ಮಾಡ್ತಾ ಇರ್ತಾರೆ ವಾಡಿಯಲ್ಲಿ ಜಂಕ್ಷನ್ ಅದ, ಅವಾಗ ಆ ಟೈಮೇ ನಾವು ಸ್ವಲ್ಪ ಇವನ್ನ ಮನ್ಸು ಹಾಕಿ, ಯಾಕೆ ಭಾಳ ಸರ್ತಿ ಹುಡುಕಾಡ್ದ ಸಿಕ್ಕಿಲ್ಲ ಇವನು. ಪುನಃ ಬೊಂಬೆ ಎಲ್ಲ ಮನೆ ಮಾಡ್ಕೊಂಡಿದ್ದೆ, ಬಟ್ ನಮ್ಮವ್ರು ಸಿಕ್ಕಿರಲಿಲ್ಲ. ರೈಲ್ವೆದವರು ಹುಡುಕಾಡ್ತಾ ಇದ್ರು, ಅವ್ರಿಗೂ ಸಿಕ್ಕಿರಲಿಲ್ಲ. ಬಟ್ ನಾವು ಪ್ಲ್ಯಾನ್ ಮಾಡಿದ್ವಿ, ಆ ಥರ ಏನಿಲ್ಲ. This video is sponsored by Mahalakshmi Jewelers, Mannoor Multi-Speciality Hospital, KBN University, Imran Silk House, Bharat Chicken Center, Al Sharai Group of Institutions, Hotel Moria and Banquets, and by Ideal Vidji.